ದೊಡ್ಡೂರು ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ಲೋಕಾರ್ಪಣೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ದೊಡ್ಡೂರು ಗ್ರಾಮದಲ್ಲಿ ನಿರ್ಮಿಸಲಾದ ಸುಸಜ್ಜಿತ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡದ ಲೋಕಾರ್ಪಣೆ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿದ ಹೂವಿನ ಶಿಗ್ಲಿಯ ವಿರಕ್ತ ಮಠದ ಚನ್ನವೀರ ಮಹಾಸ್ವಾಮಿಗಳು, ದೃಢ ಸಂಕಲ್ಪ, ಆತ್ಮವಿಶ್ವಾಸ ಮತ್ತು ಇಚ್ಛಾಶಕ್ತಿ ಇದ್ದರೆ ಯಾವುದೇ ಸಾಧನೆ ಅಸಾಧ್ಯವಲ್ಲ ಎಂಬುದಕ್ಕೆ ದೊಡ್ಡದು ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ನಿರ್ಮಿಸಿದ ಈ ನೂತನ ಕಟ್ಟಡವೇ ಸಾಕ್ಷಿ ಎಂದು ಶ್ಲಾಘಿಸಿದರು. ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರು ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ರಾಮಣ್ಣ ಲಮಾಣಿ, ಎಸ್ಪಿ ಬಳಗಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಂದ್ರು ಈಳ್ಗೇರ್, ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣಪ್ಪ ಧರ್ಮರ್, ಸುನೀಲ್ ಹನುಮಂತ ಶೆಟ್ಟರ್, ಮಲ್ಲಿಕಾರ್ಜುನ್ ಪಾಟೀಲ್, ಎಂಎಸ್ ದೊಡ್ಡಗೌಡರು ಸೇರಿದಂತೆ ಗ್ರಾಮದ ಅನೇಕ ಮುಖಂಡರು, ಸರ್ವ ಸದಸ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಗಾಳೆಪ್ಪ ಎಚ್ ಹರಿಜನ್, ಲಕ್ಷ್ಮೇಶ್ವರ. ಸರ್ ಈ ಕಡೆ ಹೊರಡ್ರಿ. ಕೇವಲ ನೆಟ್ಟದಲ್ಲಿ ಅದ್ಭುತವಾಗಿರ್ತಕ್ಕಂಥ ಗ್ರಾಮ ಸೌಧವಾದ ನಿರ್ಮಾಣಗಳನ್ನ ನಾನೇ ಸ್ವತಃ ಮತ್ತೆ 2ನೇ ಬಾರಿ ಭೂಮಿ ಪೂಜೆ ಮಾಡಿ ಬಂದಿದ್ದೀನಿ ಆಲ್ರೆಡಿ. ಹುಲ್ಲೂರೊಳಗ ಇಂದ ಭೂಮಿ ಪೂಜೆ ಮಾಡಿದ್ರಂತ, ಮತ್ತೆ ನನಗೂ ಕರೆಸಿದ್ರು. ನನಗೂ ಕರೆಸಿ ನೀವು ಪೂಜೆ ಮಾಡ್ರಿ ಅಂತಂದ್ರು. ಆಯ್ತಪ್ಪ, ಯಾರನ್ನು ಮತ್ತೆ ವೇದಿಕೆ ಮೇಲೆ ಬೇರೆ ಬೇರೆದವ್ರನ್ನ ಕರೆಸಿದ್ರು ತಪ್ಪಾಗ್ತೈತಿ, ನಾನು ಒಬ್ಬ ಬಂದು ಹೋಗ್ತೀನಿ ಅನ್ನೋ ವಿಚಾರವನ್ನ ಅವತ್ತಿನ ದಿನ ಹಿರಿಯರು ವ್ಯಕ್ತಪಡಿಸಿದ್ರು. ನೋಡ್ರಿ ಸರ್, ಹಿಂದಿನ ಶಾಸಕರು ಪೂಜೆ ಮಾಡಿ ಹೋಗ್ಯಾರ, ಮತ್ ನಿಮ್ದು ಹೆಂಗ ಅಂತ ಕೇಳಿದರು. ಯಾಕೆ ಇವೆಲ್ಲವೂ ಗ್ರಾಮ ಮಟ್ಟದಲ್ಲಿ ಸಮಸ್ಯೆಗಳು ಯಾಕೆ ಆಗ್ತಿದಾವ ಅಂತೇಳಿ ನೋಡೋದಾದ್ರೆ, ಇತ್ತೀಚಿನ ದಿನದಲ್ಲಿ ನಮ್ಮ ಗ್ರಾಮ ಮಟ್ಟದಲ್ಲಿಯೂ ಸಹಿತ ದೊಡ್ಡ ಪ್ರಮಾಣದಲ್ಲಿ ರಾಜಕಾರಣ ಇರುವುದು. ಎರಡನೇದಾಗಿ ಅವನ್ ಮಾಡಿದ್ರೆ ನಮ್ಮೂರಿಗೆ ಏನು ಅನ್ನುವಂತ ವಿಚಾರಗಳನ್ನ ವ್ಯಕ್ತಪಡಿಸುವಂತ ವಿಷಯಗಳು ವ್ಯಕ್ತಪಡ್ತಾರೆ. ಬಹುಶಃ ಇವತ್ತಿಗೂ ನಾವು ಗ್ರಾಮ ಪಂಚಾಯತಿಯಲ್ಲಿ ಚಿಹ್ನೆಗಳು ಇಲ್ಲ ಅಂತ ಹೇಳ್ತೀವಿ. ಆದ್ರೂ ಸಹಿತ ರಾಜಕಾರಣಕ್ಕೆ ಬದ್ಧರಾಗಿರುವುದರಿಂದ ಅವೆಲ್ಲವೂ ಸಹಿತ ಕೆಲಸ ಆಗುವಂತದ್ದು. ಬಟ್ ಈಗ ಅಧ್ಯಕ್ಷರು ಇರ್ಬೇಕಾಗಿತ್ತು, ರಾಜ್ಯಾಧ್ಯಕ್ಷರು. ಯಾಕಂದ್ರೆ ಮಾನ್ಯ ಸಚಿವರು ಪ್ರಿಯಾಂಕಾ ಖರ್ಗೆ ಅವರು ಬಿಜೆಪಿ ಕಾಂಗ್ರೆಸ್ ಅಂತೇಳಿ ಚಿಹ್ನೆ ತರಬೇಕಂತೇಳಿ ಆಲ್ರೆಡಿ ಬಡದಾಡಕರ್ತಾರೆ. ಅದಕ್ಕೇನು ನಮ್ಮ ಪಕ್ಷದಲ್ಲಿ ಇನ್ನೇನು ಸಹಮತ ಇಲ್ಲ, ಆದ್ರೆ ಅವ್ರು ಮಾಡಕರ್ತಾರೆ. ಮತ್ತೆ 2-3 ವಿಷಯಗಳು ಏನು ಬಹಳಷ್ಟು ವಿಷಯಗಳನ್ನ ವ್ಯಕ್ತಪಡಿಸಿದ್ರು. ಇವತ್ತು ಗ್ರಾಮ ಪಂಚಾಯಿತಿಯವರಾಗಿರ್ಬೋದು, ಶಾಸಕರಾಗಿರ್ಬೋದು, ಸಂಸದರೆಲ್ಲ ತಮ್ಮ ಅಧೀನದಲ್ಲಿ ಇರಬೇಕು ಅಂತ ಅನ್ಕೋತಾರ ಅಂತ ಹೇಳ್ತೀವಿ. ಆದ್ರೆ ಸಂವಿಧಾನದಲ್ಲಿ ಆತರ ಯಾವುದು ಅವರವರ ಅಧೀನದಲ್ಲಿರುವಂತ ಕೆಲಸಗಳನ್ನ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಹೋಗಿ ಗ್ರಾಮ ಪಂಚಾಯತ್ ಅಲ್ಲಿ ನಿಂತ್ಕೊಂಡು ಕ್ರಿಯಾಯೋಜನೆ ಮಾಡಕ್ ಆಗಲ್ಲ. ಆದ್ರೆ ಅಧಿಕಾರಿಗಳು, ಕಾರ್ಯಾಂಗಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಒತ್ತಡಗಳು ಬರ್ತಾ ಇದೆ, ಮಾಡ್ಲಿಕ್ಕೆ ಬಿಡ್ತಿಲ್ಲ ಅನ್ನೋ ವಿಚಾರಗಳನ್ನ ವ್ಯಕ್ತಪಡಿಸಿ, ಬಹುಶಃ ಅದರಲ್ಲಿ 50% ಅನ್ನ ನಾವು ಒಪ್ಪಿಗೆ ಕೊಡಬಹುದು. ಯಾಕೆ ನಾನು ಹೇಳ್ತಾ ಇದ್ದೀನಂದ್ರೆ, ಇಲ್ಲಿರುವಂತ ನಮ್ಮ ಯುವ ಅವರಿಗೆ ಮತ್ತು PDO ಅವರಿಗೆ ಗೊತ್ತಿದೆ. ಇಲ್ಲೇ ನಮ್ಮ ಕ್ಷೇತ್ರದಲ್ಲಿ ಒಂದು ಗ್ರಾಮ ಪಂಚಾಯತಿಯಲ್ಲಿ ನೋಡೋದಾದ್ರೆ, ಮನೆಗಳನ್ನ ಬಡವರಿಗೆ ಹೆಂಗೆ ತಗೊಂಡ್ಬರ್ತಾರ ಅದನ್ನ ಮಾಡ್ಕೊಂಡು ತಿನ್ನುವಂತದ್ದನ್ನ ನಾವು ನೋಡ್ತಾ ಇದ್ವಿ. ಇನ್ನು ಉಳಿದಿರುವಂತದ್ದು ಎರಡನೇದಾಗಿ ನೋಡೋದಾದ್ರೆ, ಅದನ್ನ ನಾನೇ ಕೊಡಿಸಿರ್ತೀನಿ, ಮನೆ ಫ್ರೀಯಾಗಿ ಲೆಟರ್ ಕೊಟ್ಟು. PMY ಇಂದ ಸುಮಾರು 2 ರಿಂದ 4 ಸಾವಿರ ಮನೆಗಳು ಬಂದಿದೆ. ಇನ್ನೂವರೆಗೂ ಸಹಿತ ಅದನ್ನ ಹಂಚಲಿಕ್ಕೆ ಆಗುವುದು. ಇದೇ ಗ್ರಾಮ ಪಂಚಾಯತಿಯಲ್ಲಿ ಎಷ್ಟಿದೆ ಗೊತ್ತಿಲ್ಲ, ಎಷ್ಟೋ 170 ಮನೆ ಇರ್ಬೇಕಿಲ್ಲ ಹಂಚುವಂತದ್ದು. PMY ಇದ್ದ ಈ ಮನೆ ಹಂಚಲಿಕ್ಕೆ ರೆಡಿ ಇಲ್ಲ, ಆದ್ರೆ ನಮ್ಮ ಹತ್ರ ಬರ್ತಾರ ಗ್ರಾಮ ಸರ್ ಏನು ಮನೆಗಳು ಬೇಕ್ರಿ ಅಂತ ಕೇಳ್ತಾರೆ. ಆಶ್ರಯ ಒಂದು ಪಂಚಾಯತ್ ಇಲ್ಲಿ ಮಾತಾಡ್ತಾ ಇಲ್ಲ, ಅದು ಶಿರಟ್ಟಿ